ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಹಲವಾರು ಸಲ ಆಗಿದೆ, ಇಲ್ಲ ಅಂತಲ್ಲ. ಆರ್ಟಿಕಲ್ 370 ಬಂತು, ಜೀರೋ ಟಾಲರೆನ್ಸ್. ಇಲ್ಲಿವರೆಗೆ ಎಷ್ಟು ಸಲಿ 2014ರಿಂದ 2025 ಇಸ್ವಿವರೆಗೆ 11 ವರ್ಷದಲ್ಲಿ ಎಷ್ಟು ಸರಿ ಈ ತರ ಆಕ್ಟಿವಿಟೀಸ್ ಆಗಿದಾವೆ. ಊರಿ ಪಿಕ್ಚರ್ ಮಾಡಿದ್ರು, ಅಲ್ಲಿಂದ ISI ಪಾಕಿಸ್ತಾನವ್ರು ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು. ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲಿಲ್ಲ. ಪುಲ್ವಾಮಾ ಏನಾಯ್ತು? ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ. 300 kg RDX ಬಂತು, 40 ಜನ ತೀರೋದ್ರು. ಅವಾಗ ಹಿಂದೂಗಳು ಇದ್ರು ಅದ್ರಲ್ಲಿ ಹೆಚ್ಚಾಗಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ಇಲ್ಲಿ ಯಾವುದೋ ಹೆಣ್ಮಗಳು ಹೇಳಿದಾಳೆ, ಅವ್ರು ಹೇಳಿರ್ತಕ್ಕಂಥ ನಿಜ ಅಂತಾನೆ ತಗೋಣ. ಬಟ್ ಇದನ್ನೇ ಡಿಬೇಟ್, ಇಡೀ ದೇಶದಲ್ಲಿ ಇದನ್ನ ಡಿಬೇಟ್ ತಗೊಂಡು ಆಗಿರ್ತಕ್ಕಂಥದ್ದೇನು ಇವತ್ತು ಅಂದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರದವ್ರಿಗೆ ಯಾವ್ದು ವೈಫಲ್ಯತೆ ಇಲ್ಲ. ಯಾರೋ ಒಬ್ಬರಿಗೆ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಸಂಬಂಧಪಟ್ಟಿರ್ತಕ್ಕ ಸಚಿವರು ಬರಂಗಿಲ್ಲ, ಸ್ಪೋಕ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ರು. ಅವರು ಲ್ಯಾಪ್ಸ್ ಆಗಿದೆ ಅಂತ ಹೇಳೋ ಒಳಗಡೆ 2-3 ದಿನ ಈ ದೇಶದಲ್ಲಿ ಇರ್ಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು